ಹೊಂಬಳೆ ಸಿರಿ ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ನನ್ನನ್ನು ತುಂಬ ಜನ ಕಡೆಗಣಿಸ್ತಾ ಇದ್ದಾರೆ, ನಾನು ಫೋನ್ ಕಾಲ್ ರಿಸೀವ್ ಮಾಡಲ್ಲ ಅಂತ ತುಂಬ ಜನ ಬೇಸರ ಪಟ್ಕೊಂಡಿರ್ತಾರೆ. ನಾವು ಎಷ್ಟು ಟೈಮಿಂದ ಅವ್ರ ಜೊತೆ ಮಾತಾಡ್ತಾ ಇತ್ತು, ಅವ್ರ ಜೊತೆಗಿತ್ತು, ಆದರೆ ಅವ್ರು ಇವಾಗ ನನ್ನನ್ನು ತುಂಬ ಕಡೆಗಣಿಸ್ತಾ ಇದ್ದಾರೆ. ಫೋನ್ ಕಾಲ್ ಮಾಡಿದರು, ಕಾಲ್ ಕಟ್ ಮಾಡ್ತಾ ಇದ್ದಾರೆ, ರಿಸೀವ್ ಮಾಡೋದಿಲ್ಲ, ಹಾಗೆ ನನ್ನನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇರ್ತೀರಿ. ಕೆಲವರಿಗೆ ತುಂಬ ಕಷ್ಟ ಆಗ್ತದೆ, ರಾತ್ರಿ ನಿದ್ರೆ ಸಹ ಬರಲ್ಲ, ನಾನು ಎಷ್ಟೊಂದು ಪ್ರೀತಿ ಮಾಡೋರು ನನ್ನಿಂದ ದೂರ ಹೋಗ್ತಾ ಇದ್ದಾರಲ್ಲ ಅಂತ ಬೇಸರ ಆಗ್ತದೆ. ಹಾಗಾಗಿ ನಾನೊಂದು ಯಂತ್ರವನ್ನು ಹೇಳ್ಕೊಡ್ತಾ ಇದ್ದೇನೆ. ಅದನ್ನು ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೇನೆ. ವೈಟ್ ಕಲರ್ ಪೇಪರ್ ಇರಲಿ, ಫುಲ್ ಪ್ಲೇನ್ ಪೇಪರ್ ಇರಲಿ, A4 ಸೈಜ್ ಪೇಪರ್ ಆದರೂ ಅಡ್ಡಿಲ್ಲ, ಅಥವಾ ಚಿಕ್ಕ ಪೇಪರ್ ಇಟ್ಕೊಂಡ್ರೂ ಅಡ್ಡಿಲ್ಲ. ಈ ಥರ ಗೆರೆ ಇರಬಾರ್ದು ನೋಡಿ, ಈ ಥರ ವೈಟ್ ಆಗಿರಬೇಕು, ಹೀಗಿರಬಾರ್ದು. ಖಾಲಿ ಅದೊಂದಿದ್ರೆ ಸಾಕಾಗಲ್ಲ. ರೆಡ್ ಕಲರಿಂದ ಪೆನ್ ಆದರೂ ಆಗ್ಬೋದು, ಇದು ಯಾವುದಂದರೆ ಸ್ಕೆಚ್ ಪೆನ್ ಆಗ್ಬೋದು. ಬ್ಲೂ ಕಲರಿನ ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ನೋಡಿ, ಈ ರೀತಿದೊಂದು ಪೇಪರ್ ತೊಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸೈಡೆಲ್ಲ. ನೋಡಿ, ಇವಾಗ ನಾನು ಡಿಸೈನ್ ಮಾಡ್ತಾಯಿದ್ದೀನಿ ಹೇಗೆ ಅಂತ ಒಂದು ಯಂತ್ರನ ಆ ಥರ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೋಬೇಡಿ. ನಿಮಗೆ ತುಂಬ ಅಗತ್ಯ ಇರುವವರು, ನಿಮ್ಮ ಪ್ರೀತಿ ಮಾಡಿದವರು ಬಿಟ್ಟೋದ್ರು ಅಂತೇಳಿದರೆ ಅಂಥವ್ರ ಮೇಲೆ ಪ್ರಯೋಗ ಮಾಡಿ. ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಹಸ್ಬೆಂಡು ನಿಮ್ಮ ಹತ್ರ ಮಾತಾಡ್ತಿಲ್ಲ, ಸಿಟ್ಟು ಮಾಡ್ಕೊಂಡು ಹೋಗಿದ್ದಾರೆ ಅಂಥದ್ದಿದ್ದರೆ ಆ ಥರದ್ದು ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಅನಾವಶ್ಯಕವಾಗಿ ಬೇರೆ ರೀತಿಯಲ್ಲಿ ಯೂಸ್ ಮಾಡಬೇಡಿ. ಇದರಲ್ಲಿ ಒಂದು ಶ್ರದ್ಧೆ, ಭಕ್ತಿ ಇರಬೇಕು. ಯಾಕಂದರೆ ನಾವು ಒಳ್ಳೆಯದಕ್ಕೆ ಬಳಸಬೇಕು ಹೊರತು ಕೆಟ್ಟದಕ್ಕೆ ಯಾವತ್ತೂ ಬಳಸಬಾರ್ದು. ದಯವಿಟ್ಟು ಅದನ್ನೊಂದು ಮಾಡಿ. ಈ ರೀತಿ ಕೆಟ್ಟದಕ್ಕೆ ಬಳಸಿದರೆ ಖಂಡಿತ ಒಳ್ಳೆಯದಾಗಲ್ಲ. ನೋಡಿ, ಈ ಥರ ನೀವು ನಾನೊಂದು ಬಾಕ್ಸ್ ಮಾಡಿಕೊಂಡು ಅದರಲ್ಲಿ ಟೋಟಲಿ ಫುಲ್ ಮೇಲೆ 4 ಬಾಕ್ಸು, ಕೆಳಗೆ 4 ಬಾಕ್ಸು, ಈ ರೀತಿ ಬರ್ತದೆ. ನೋಡಿ, ಲೆಕ್ಕ ಮಾಡ್ಕೊಳ್ಳಿ, ಈ ರೀತಿ ಇರ್ತದೆ. ನೋಡಿ, ಈ ಥರನೇ ಚೌಕ ಮಾಡ್ಕೊಳ್ಬೇಕು. ಹಾಗೆ ರೆಡ್ ಕಲರ್ ಮಾರ್ಕರ್ ಇರಲಿ. ನೀವಿಲ್ಲಿ ಹೆಸರು ಬರಿಬೇಕು. ಯಾರ ಹೆಸರಂದರೆ ನಿಮ್ಮ ಜೊತೆ ಯಾರು ಮಾತನಾಡದೇ ಇದ್ದಾರೋ ಅವರ ಹೆಸರು. ಅಂದರೆ ಪರ್ಸನ್, ಯಾವ ಪರ್ಸನ್ ಆದರೂ ಆಗ್ಬೋದು. ಅದೇ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಲವ್ವರ್ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಯಾರು ಮಾತಾಡ್ತಿಲ್ಲ ಅವರ ಹೆಸರನ್ನು ಬರೀರಿ. ಈ ಸೈಡು ನಿಮ್ಮ ಹೆಸರನ್ನು ಬರೀರಿ. ಯಾವ ಅಕ್ಷರದಲ್ಲಿ ಬೇಕಾದರೂ ಬರಿಬೋದು, ಕನ್ನಡದಲ್ಲಿ ಬೇಕಾದರೂ ಬರಿಬೋದು, ಇಂಗ್ಲೀಷ್ನಲ್ಲಿ ಬರಿಬೋದು, ಅಥವಾ ನಿಮ್ಮ ಯಾವುದು ಮದರ್ ಲ್ಯಾಂಗ್ವೇಜ್ ಯಾವುದಿದೆಯೋ ಅದರಲ್ಲಿ ಬರೀರಿ. ಈಗ ನಾನು ಹಾಕ್ತಾ ಇರುವ ನಂಬರ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಅದೇ ರೀತಿ ಬರಿಬೇಕು. ಸ್ನೇಹಿತರೆ, ಯಾರನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಚಾನಲನ್ನು ಎಲ್ಲ ವಿಡಿಯೋನು ನೋಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಈ ರೀತಿ ಯಂತ್ರ ಮಾಡಿ ನೀವು ಬಳಸಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹಾಕಿ. ನಿಮ್ಮ ಫೀಡ್ಬ್ಯಾಕ್ ಮೆಸೇಜು ನನಗಿರಲಿ. ಇದು 24 ಅವರ್ಸಲ್ಲಿ ಖಂಡಿತ ನಿಮಗೆ ಸಿಗ್ತದೆ ಅದರದ್ದು ಫಲಿತಾಂಶ. ನಿಮಗೆ ಅಕಸ್ಮಾತ್ ನಿಮ್ಮದಕ್ಕೆ ಸಿಗಲಿಲ್ಲ ಅಂದರೆ ಟೆನ್ಷನ್ ಮಾಡಬೇಡಿ. ಕಂಟಿನ್ಯೂಸ್ 1 ತಿಂಗಳಾದರೂ ನೀವು ಅದನ್ನು ಮಾಡ್ತಾನೇ ಇರಿ, ಪ್ರಯತ್ನ ಪಡ್ತಾನೇ ಇರಿ, ಖಂಡಿತ ಸಿಗ್ತದೆ. ನೋಡಿ, ಮೇಲ್ ನಂಬರ್ ಹಾಕಿದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೇನೆ. ನೋಡಿ, ಇಷ್ಟು ನಂಬರನ್ನು ಕರೆಕ್ಟಾಗಿ ಇದೇ ರೀತಿ ಬರಬೇಕು. ಈ ಸೈಡು ನಿಮ್ಮ ಪಾರ್ಟ್ನರ್ ಹೆಸರು, ಆಚೆ ಸೈಡ್ ನಿಮ್ಮ ಹೆಸರು. ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲೇ ಬರಿಬೇಕು. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ನೋಡಿ, 9, 27, 88, 27, 11, 56, 58, 33, 33 ಈ ರೀತಿ ನಂಬರನ್ನು ಕರೆಕ್ಟಾಗಿ ನೀವು ಬರ್ಕೋಬೇಕು. 15, 3, 1, 32, 72, 64, 11 ಈ ರೀತಿ ನಂಬರನ್ನು ನೀವು ಬರ್ಕೊಂಡ್ಮೇಲೆ ಇದನ್ನು ಏನು ಮಾಡಬೇಕು ಅಂತ ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೇನೆ. ಇದೇ ರೀತಿನೇ ಮಾಡಿ. ಇದನ್ನು ಡಬಲ್ ಫೋಲ್ಡ್ ಮಾಡಬೇಕು. ಯಾವ ಥರ ಅಂತ ನಿಮಗೀಗ ತೋರಿಸ್ಕೊಡ್ತಾ ಇದ್ದೀನಿ. ಡಬಲ್ ಫೋಲ್ಡ್ ಮಾಡಿ ಆದಮೇಲೆ ನೋಡಿ, ಈ ಥರ ಡಬಲ್ ಫೋಲ್ಡ್ ಮಾಡಿ. ನಾನು ಯಾಕೆ ಚಿಕ್ಕ ಪೀಸ್ ತೊಗೊಳ್ಳಿ ಅಂದರೆ ನಿಮ್ಗೆ ಅದು ಅನುಕೂಲ ಆಗ್ತದೆ. ಒಂದು ವಿಷಯ, ಈ ಪೀಸನ್ನು ನೀವು ಕರೆಕ್ಟಾಗಿ ಫೋಲ್ಡ್ ಮಾಡಿ ಆದಮೇಲೆ ಇದನ್ನು ನಾನು ಎಲ್ಲಿಡಬೇಕು, ಹೇಗಿಡಬೇಕು, ಯಾವಾಗ
ನೀವು ಬಳಸಬೇಕು ಅನ್ನೋದನ್ನೆಲ್ಲ ವಿಷಯ ತಿಳಿಸ್ತಾ ಇದೆ ನೋಡಿ. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ನೀವು ಗಂಡಸರು ಅವರ ಪರ್ಸ್ ಇರ್ತದಲ್ಲ, ಆ ಪರ್ಸಿನಲ್ಲಿ ನೀವು ಇಟ್ಕೊಳ್ಳಿ. ಹಾಗೆ ಲೇಡೀಸು ಅವರ ಬ್ಯಾಗ್ನಲ್ಲಿ ಇಟ್ಕೋಬೇಕು. ಒಂದು ವಿಷಯ, ಹಾಗೆ ನಾವು ಮಲಗುವ ದಿಂಬಿನ ಕೆಳಗೆ ಇಟ್ಕೋಬೇಕು. ಇದು ಯಾರಿಗೆ ಸಹ ಗೊತ್ತಾಗಬಾರ್ದು. ನೀವು ಪರ್ಸಲ್ಲಿ ಇಟ್ಕೊಂಡಿದ್ದು ಸಹ ಯಾರಿಗೆ ಗೊತ್ತಾಗಬಾರ್ದು, ಬ್ಯಾಗಲ್ಲಿ ಇಟ್ಕೊಂಡಿದ್ದು ಸಹ ಯಾರಿಗೆ ಗೊತ್ತಾಗಬಾರ್ದು, ದಿಂಬಿನ ಕೆಳಗೆ ಇಟ್ಕೊಂಡಿದ್ದು ಸಹ ಯಾರಿಗೂ ಗೊತ್ತಾಗಬಾರ್ದು. ನಂತರ ನೋಡಿ 24 ಅವರ್ಸಲ್ಲಿ ನಿಮಗೆ ಕಾಲ್ ಬಂದೇ ಬರ್ತದೆ. ನಿಮ್ಮ ಫೀಡ್ಬ್ಯಾಕ್ ಮೆಸೇಜನ್ನು ಕಳಿಸಿ. ಹಾಗೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್.